ಧನ್ಯವಾದ. ನೀವು ತಪ್ಪು ತಿಳಿಯದಿದ್ದರೆ ನಾನು ನಿಮ್ಮನ್ನೊಂದು ಶಿಲ್ಪ ಇದೆ. ನೀವು ಅರಣ್ಯಕ್ಕೆ ಬಂದ ಕಾರಣವನ್ನು ತಿಳಿಯಬಹುದು. ಸುಮ್ಮನೆ ಬೇಟೆ ಆಡಲು ನಿಮ್ಮನ್ನು ನೋಡಿದರೆ ತುಂಬಾ ಆಯಾಸವಾಗಿರುವಂತೆ ಕಾಣಿಸುತ್ತದೆ. ಆದ್ದರಿಂದ ನಮ್ಮ ಆಶ್ರಮದಲ್ಲಿಯೇ ವಿಶ್ರಾಂತಿ ಪಡೆದು ಭೋಜನವನ್ನು ಮಾಡುವುದಾದರೆ ನನಗೆ ಸಂತೋಷವಾಗುವುದು. ಖಂಡಿತವಾಗಿ. ಜಮದಗ್ನಿ ಕಾರ್ತವೀರ್ಯಾರ್ಜುನನಿಗೆ ಮತ್ತು ಅವನೊಂದಿಗೆ ಬಂದಿರುವ ಸಮಸ್ತ ಸೇನೆಗೂ ಭೋಜನವನ್ನು ನೀಡುತ್ತಾನೆ. ಭೋಜನದ ನಂತರ ಈ ಋಷಿ ತಮ್ಮ ಪುಟ್ಟ ಆಶ್ರಮದಲ್ಲಿ ಎಷ್ಟೊಂದು ಜನರಿಗೆ ಹೇಗೆ ಊಟ ಹಾಕಿದರು ಇದನ್ನು ನಾನು ಕಂಡು ಹಿಡಿಯಲೇಬೇಕು. ಏಕಾಮಧೇನು ನನಗೆ ಕಾರ್ತವೀರ್ಯಾರ್ಜುನ ಹಾಗೂ ಅವನ ಸೈನಿಕರಿಗೆ ಭೋಜನವನ್ನು ನೀಡಲು ಸಹಾಯ ಮಾಡಿದ್ದಕ್ಕೆ ನಾನು ನಿನಗೆ ಕೃತಜ್ಞನಾಗಿದ್ದೇನೆ. ಮಹರ್ಷಿಗಳೇ, ಈ ಹಸುವಿಗೆ ಅಪಾರ ಶಕ್ತಿ ಇದೆ. ಇದನ್ನು ನೀವು ನನಗೆ ನೀಡಿ. 16 ವರ್ಷಗಳ ಶ್ರಮದಿಂದ ಪಡೆದ ಈ ವರವನ್ನು ನಾನು ನಿಮಗೆ ಕೊಡಲು ಸಾಧ್ಯವಿಲ್ಲ. ನೀವು ನನಗೆ ಈ ಹಸು ನೀಡದಿದ್ದರೆ ನಾನು ಅದನ್ನು ಬಲಾತ್ಕಾರವಾಗಿ ತೆಗೆದುಕೊಂಡು ಹೋಗುತ್ತೇನೆ. ಹಾಗೆ ಆಗಲು ನಾನು ಬಿಡುವುದಿಲ್ಲ. ಸೈನಿಕ, ಹಸುವನ್ನು ತೆಗೆದುಕೊಂಡು ಹೋಗು. ನನ್ನ ಪ್ರಾಣ ಬಲಿ ದುರಾತ್ಮನ ವಿಷಯದ ಇತಿಹಾಸ ಕಾಮನೆ ಎದುರಿಸಬೇಕಾಗಿದೆ. ಪರಮಾತ್ಮ, ಈ ಅನ್ಯಾಯವನ್ನು ನೋಡುತ್ತಿದೆಯಲ್ಲವೇ? ಇದು ಕೆಟ್ಟ ಅನ್ಯಾಯವಾಗಿ ಹೋಗಿದೆ. ನನ್ನಲ್ಲಿ ಮೌನವಾಗಿ ಉಳಿದಿರಲು ಶಕ್ತಿ ಇರುವುದಿಲ್ಲ. ನನ್ನ ಮಗ ಪರಶುರಾಮನಿಗೆ ಮಾತ್ರ ನನಗೆ ತಕ್ಕ ಶಾಸ್ತಿ ಮಾಡುವ ಸಾಮರ್ಥ್ಯವಿದೆ. ಮಗ ರಾಮ, ಮಾತೆ, ತಂದೆ ಜಮದಗ್ನಿಯನ್ನು ಕೊಂದು ಕಾಮಧೇನುವನ್ನು ಅಪಹರಿಸಿಕೊಂಡು ಹೋದ ಆ ದುಷ್ಟರು ಯಾರು? ಐಹರ ಸಾಮ್ರಾಜ್ಯದ ರಾಯ ಕಾರ್ತವೀರ್ಯರಾಜನು. ತಂದೆ ಜಮದಗ್ನಿಯರ ಮರಣದ ಕಾರಣವಾಗಿರುವ ಆ ಕಾರ್ತವೀರ್ಯಾರ್ಜುನನನ್ನು ನಾನು ಸಂಹರಿಸುತ್ತೇನೆ. ನಮ್ಮ ತೋಳ ಬಲದಿಂದ ಜನರನ್ನು ಕಾಡುತ್ತಿರುವ ಎಲ್ಲ ಕ್ಷತ್ರಿಯರನ್ನು ನಾನು ಸಂಹರಿಸುತ್ತೇನೆ. ಇದು ನನ್ನ ಪ್ರತಿಜ್ಞೆ. ತೆಗೆದುಕೊಂಡ ಪ್ರತಿಜ್ಞೆಯನ್ನು ಪಾಲಿಸಲು ಪರಶುರಾಮರು ಕಾರ್ತವೀರ್ಯಾರ್ಜುನನ್ನು ಯುದ್ಧಕ್ಕೆ ಕರೆಯುತ್ತಾರೆ. ನಿನ್ನ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಬಂದಿದೆಯಾ? ನನ್ನ ಸಮಸ್ತ ಸೇನೆಯನ್ನು ಸಾಯಿಸಿ ನಿನ್ನನ್ನು ನೀನು ಅತಿ ಪರಾಕ್ರಮಿ ಎಂದುಕೊಳ್ಳ. ಸೇಡಲ್ಲ, ಈ ಭೂಮಿಯ ಮೇಲಿರುವ ಎಲ್ಲ ಕ್ಷತ್ರಿಯರನ್ನು ನಾನು ಸಂಹರಿಸುತ್ತೇನೆ. ನಾನು ಯಾರೆಂದು ನಿನಗೆ ತಿಳಿದಿದೆಯೇ? ಶ್ರೀಮನ್ನಾರಾಯಣನು ಹೊಂದಿರುವ ಸುದರ್ಶನ ಚಕ್ರದ ಅವತಾರಿ. ನನ್ನ ಸಹಸ್ರ ಕೈಗಳಿಂದ ಸಹಸ್ರ ಅಗ್ನಬಾಣಿಗಳನ್ನು ಬಿಡಬಹುದು. ನನ್ನನ್ನು ಎದುರಿಸಲು ಅನೇಕ ರಾಜರು ಭಯಭೀತರಾಗುತ್ತಾರೆ. ನೀನು ಒಬ್ಬ ಋಷಿಯ ಪುತ್ರ ನನ್ನನ್ನು ಸಾಯಿಸುತ್ತೀಯ? ನಾನು ಮಹಾದೇವ ನೀಡಿದ ವಿಜಯಧನುಸ್ಸಿನಿಂದ ನಿನ್ನ 1000 ಕೈಗಳನ್ನು ಕತ್ತರಿಸುತ್ತೇನೆ. ಪರಶುರಾಮರು ಆ ಯುದ್ಧದಲ್ಲಿ ಕಾರ್ತವೀರ್ಯಾರ್ಜುನನ ರಥ ಮತ್ತು ಸರ್ವ ಆಯುಧಗಳನ್ನು ದ್ವಂದ್ವಗೊಳಿಸಿ ವಿಜಯಧನುಷಿನಿಂದ ಕೈಗಳನ್ನು ಕತ್ತರಿಸಿ ಪರಶುರಾಮರಿಂದ ತಲೆಯನ್ನು ತೆಗೆದು ಯುದ್ಧದಲ್ಲಿ ವಿಜಯರಾಗುತ್ತಾರೆ. ಪರಶುರಾಮರು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕೆಲವು ವರ್ಷಗಳ ನಂತರ ಪರಶುರಾಮರು ರಾಮ ಮತ್ತು ಸೀತೆಯ ಮದುವೆ ಆದ ನಂತರ ಭೇಟಿಯಾಗುತ್ತಾರೆ. ಸೀತೆಯ ಸ್ವಯಂವರದಲ್ಲಿ ರಾಮರು ಮುರಿದಿದ್ದ ಪಿನಕದ ಬಗ್ಗೆ ಪರಶುರಾಮರಿಗೆ ಅರಿವಾಗುತ್ತೆ. ಸ್ವಯಂವರದಲ್ಲಿ ಪಿನಾಕವನ್ನು ಮುರಿದಿದ್ದು ಯಾರು? ಸ್ವಯಂವರದಲ್ಲಿ ಪಿನಾಕವನ್ನು ಮುರಿದಿದ್ದು ನನ್ನ ಅಣ್ಣ ರಾಮ. ಅವರು ತನ್ನ ಪರಾಕ್ರಮದಿಂದ ಧನುಷನ್ನು ಎತ್ತಿದಾಗ ಅದು ಮುರಿದು ಹೋಯಿತು. ಅದನ್ನು ಪ್ರಶ್ನಿಸಲು ನೀವು ಯಾರು? ಲಕ್ಷ್ಮಣ, ಅವರು ಹಿರಿಯರು, ಮಹಾಪುರುಷರು. ಅವರನ್ನು ಹೀಗೆ ಪ್ರಶ್ನಿಸುವುದು ಸರಿಯಿಲ್ಲ. ನಾನೇ ಪಿನಾಕವನ್ನು ಮುರಿದಿದ್ದು ಸ್ವಯಂವರದಲ್ಲಿ. ಪಿನಾಕದ ಶಕ್ತಿ ನಿಮಗೆ ತಿಳಿದಿದೆಯೇ? ಅದರ ಮುಂದೆ ಸಕಲ ಲೋಕಗಳು ಹೆದರಿದವು. ಅದರಿಂದ ಬರುವ ಒಂದೊಂದು ಬಾಣದಲ್ಲಿಯೂ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರ ಮಾಡುವ ಶಕ್ತಿ ಹೊಂದಿದೆ. ನೀನೇನಾದರೂ ಆ ಪಿನಾಕವನ್ನು ಮುರಿದಿದ್ದವನಾದರೆ ಈ ಧನುಸ್ಸು
ಶರಾಂಗವನ್ನು ಕಟ್ಟಿ ನನ್ನ ಅರ್ಹತೆಯನ್ನು ತೋರಿಸು. ಪೂಜ್ಯ ಪರಶುರಾಮ ಮಹರ್ಷಿ, ನಾವು ನಿಮ್ಮ ಸನ್ನಿಧಿಗೆ ಗೌರವ ಭಾವದಿಂದ ಬಂದು ನಿಮ್ಮ ಶಕ್ತಿ ಮತ್ತು ತಪಸ್ಸಿಗೆ ನಮಿಸುತ್ತೇವೆ. ನನ್ನ ಪತಿ ಶ್ರೀರಾಮರು ಧರ್ಮದ ಮಾರ್ಗದಲ್ಲಿಯೇ ನಡೆದು ಎಲ್ಲ ದೇವಾನುದೇವತೆಗಳಿಗೆ ನಮಿಸುತ್ತಾರೆ. ಅಂತಹವರ ಶುದ್ಧ ಸಂಕಲ್ಪವನ್ನು ವಿನಂತಿಸಿ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ. ಹಾಗಾದರೆ ಶಾರಂಗವನ್ನು ಕಟ್ಟಿರಿ. ದೇವತೆಗಳಿಂದ ಆಶೀರ್ವಾದ ಪಡೆದವರು ಮಾತ್ರ ಶಾರಂಗವನ್ನು ಕಟ್ಟಬಲ್ಲರು. ಪೂಜ್ಯ ಪರಶುರಾಮ ಮಹರ್ಷಿಗಳೇ, ನಾನು ಈ ಬಾಣಕ್ಕೆ ಅವಶ್ಯವಾಗಿ ಶಾರಂಗವನ್ನು ಕಟ್ಟುತ್ತೇನೆ. ನಿಮ್ಮ ಕೈಗಳಿಂದ ಇದನ್ನು ಧರಿಸಿರುವುದು ನನ್ನ ಸೌಭಾಗ್ಯವಾಗಿದೆ. ರಾಮನು ಬಿಲ್ಲನ್ನು ಸುಲಭವಾಗಿ ತೆಗೆದುಕೊಂಡು ಅದಕ್ಕೆ ಹೆಡೆಯನ್ನು ಕಟ್ಟಿ ಬಾಣವನ್ನು ಹೊಡಿದ್ದನು. ಅದನ್ನು ನೋಡುತ್ತಿದ್ದ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಈ ಕ್ಷಣದಲ್ಲಿ ಪರಶುರಾಮರಿಗೆ ರಾಮ ಸಾಮಾನ್ಯ ರಾಜನಲ್ಲ, ದಿವ್ಯವಾದ ವಿಷ್ಣು ರೂಪ ಎಂದು ತಿಳಿಯುತ್ತದೆ. ಅವರು ಕೋಪ ಕಳೆದು ಗೌರವದಿಂದ ತಲೆಬಾಗಿದರು. ರಾಮ, ನೀವು ಭೂಮಿಗೆ ಧರ್ಮವನ್ನು ಪುನಃಸ್ಥಾಪಿಸಲು ಬಂದ ವಿಷ್ಣು ರೂಪವೇ ಎಂದು ನನಗೆ ಈಗ ತಿಳಿಯಿತು. ನೀವು ತೆಗೆದುಕೊಂಡ ದಿವ್ಯ ಕಾರ್ಯವನ್ನು ಪೂರ್ಣಗೊಳಿಸಿ. ಮಹರ್ಷಿಗಳೇ, ಆದರೆ ಈ ಬಾಣವನ್ನು ನಾನು ಹಿಂತಿರುಗಲು ಸಾಧ್ಯವಿಲ್ಲ. ಅಗ್ನಿ, ಆಕಾಶ, ಭೂಮಿ ಹೀಗೆ ಧರ್ಮವನ್ನು ಪಾಲಿಸುವ ಯಾವುದೇ ವ್ಯಕ್ತಿ ಅಥವಾ ವಸ್ತುಗೆ ನಾನು ಈ ಬಾಣವನ್ನು ಚಲಾಯಿಸಲು ಸಾಧ್ಯವಿಲ್ಲ. ನೀವೇ ಹೇಳಿರಿ, ನಾನು ಈ ಬಾಣವನ್ನು ಎಲ್ಲಿ ಚಲಾಯಿಸಲಿ ಎಂದು. ರಾಮರು ಈ ಮಾತನ್ನು ಹೇಳಿದ ನಂತರ ಪರಶುರಾಮರು ಆ ಬಾಣವನ್ನು ನನ್ನ ಅಹಂಕಾರ ಮತ್ತು ಕ್ರೋಧದ ಮೇಲೆ ಬಿಡಲು ಹೇಳಿದರು.